ಶಿಕ್ಷಣವನ್ನ ಕಹಳೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಓದು ಅನ್ನುವಂಥದ್ದು ಎಲ್ಲರ ಹಕ್ಕು ಹಾಗೂ ಆಸ್ತಿ ಕೂಡ. ಆದ್ರೆ ಓದುಗರೆಲ್ಲರೂ ಕೂಡ ರ್ಯಾಂಕ್ ಹೋಲ್ಡರ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರದ್ದೇ ಆದಂತಹ ಶ್ರಮ ಇರ್ತದೆ, ಅದರದ್ದೇ ಆದಂತಹ ಪ್ರೀತಿ ಅವರ ಶಿಕ್ಷಣದ ಮೇಲೆ ಇರ್ತದೆ. ಶಿಕ್ಷಣವನ್ನ ಅತಿಯಾಗಿ ಪ್ರೀತಿಸಿ ರ್ಯಾಂಕ್ ಹೋಲ್ಡರ್ ಆಗಿ ಇವತ್ತು ನಮ್ಗೆಲ್ರಿಗೂ ಹೆಮ್ಮೆ ತಂದಂತಹ ನಮ್ಮ ತುಳುನಾಡಿನ ಬಹಳ ಟ್ಯಾಲೆಂಟೆಡ್ ಹುಡುಗನ ಇವತ್ತು ನಮ್ಮ ಜೊತೆ ಇರುವಂತದ್ದು. JEE ಅನ್ನುವಂತಹ ಅಡ್ವಾನ್ಸ್ಡ್ ಎಕ್ಸಾಮ್ ನಲ್ಲಿ 79th ರ್ಯಾಂಕ್ 79ನೇ ರ್ಯಾಂಕ್ ಅನ್ನು ತಗೊಂಡಿದ್ದಾರೆ. ದಿಸ್ ಇಸ್ ನಾಟ್ ಈಸಿ. ಸೊ ಈ ಒಂದು ಶ್ರಮದ ಹಿಂದೆ ಇರುವಂತಹ ಅವರ ಪರಿಶ್ರಮವನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಬಿತ್ತರಿಸಲಿಕ್ಕೆ ನಾನಿವತ್ತು ನಿಮ್ಮ ಜೊತೆ ಆಗ್ತಾ ಇದ್ದೇನೆ. ಮೊದಲನೇದಾಗಿ ವೆಲ್ಕಮ್ ಮಾಡೋಣ ವಿಶ್ರುತ್ ಕೃಷ್ಣ ಇವರನ್ನ. ಹಲೋ. ಇವತ್ತು ನಮ್ಮ ಜೊತೆ ಇರುವಂತಹ ಈ ಪ್ರತಿಭಾವಂತ ಹುಡುಗ ವಿಶ್ರುತ್ ಕೃಷ್ಣ ಇವರು ನಮ್ಮ ಜೊತೆ ಸೇರಿದ್ದಾರೆ. ಅವರ ಪರಿಶ್ರಮದ ಕುರಿತಾದಂತಹ ಕಥೆಯನ್ನ ನಿಮ್ಮ ಮುಂದೆ ಬಿತ್ತರಿಸಲಿಕ್ಕೆ ನಾನು ನಿಮ್ಮ ಜೊತೆ ಆಗ್ತಾ ಇದ್ದೇನೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಹೇಗಿದ್ದೀರಾ? ಓಕೆ. ಸೊ ವಿಶ್ರುತ್ ಕೃಷ್ಣ ಅಂತ ಹೇಳಿದ್ರೆ ಸದ್ಯದಲ್ಲಿ ಹೆಸರು ಮಾಡಿದಂತಹ ಲಿಸ್ಟ್ ನಲ್ಲಿ ಇರುವಂತಹ ಹೆಸರು ನಿಮ್ಮದು. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಆನ್ ದ್ಯಾಟ್. ಸೊ ದೊಡ್ಡ ಅಚೀವ್ಮೆಂಟ್ ಇದು. ನಾರ್ಮಲ್ ಈ ಸಣ್ಣ ಸಣ್ಣ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಿ ಸ್ಕೂಲ್ಗೆ ಟಾಪರ್ ಆದ್ರೇನೆ ನಾವು ಇಷ್ಟು ವಿಜೃಂಭಿಸ್ತೇವೆ. ಅದರಲ್ಲೂ ನಮ್ಮ ವರ್ಲ್ಡ್ ನ ಟಫೆಸ್ಟ್ ಎಕ್ಸಾಮ್, ಸೆಕೆಂಡ್ ಟಫೆಸ್ಟ್ ಎಕ್ಸಾಮ್ ಅಂತ ಕೇಳ್ಪಟ್ಟೆ, ಅದನ್ನ ಕ್ಲಿಯರ್ ಮಾಡಿದಿರಾ ವಿತ್ 79th ರ್ಯಾಂಕ್. ಸೊ ಹೌ ಯು ಫೀಲಿಂಗ್ ನಾವು? ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಗ್ತಾ ಉಂಟು. ಇಷ್ಟು ಸಮಯ 2 ವರ್ಷ ಇದಕ್ಕೆ ಅಂತ ಫೋಕಸ್ಡ್ ಆಗಿ ಪ್ರಿಪರೇಷನ್ ಮಾಡ್ತಾರೆ ತುಂಬಾ ಮಕ್ಕಳು. ಈಗ ನಾನ್ ಸಹ ಹಾಗೆ ಮಾಡಿದ್ದೆ. ನನ್ನ ಪೀರಿಯಡ್ ಸ್ವಲ್ಪ ಜಾಸ್ತಿ ಇತ್ತು. JEE ಫೋಕಸ್ ಮಾಡಿದ್ದು ಸ್ವಲ್ಪ ಜಾಸ್ತಿ. 4-5 ವರ್ಷ ಮಾಡ್ತಾ ಇದ್ದೇನೆ. ಅದಕ್ಕೆ ಫೈನಲಿ ಇಷ್ಟು ರ್ಯಾಂಕ್ ಬಂದದಕ್ಕೆ ಬಹಳ ಖುಷಿ ಆಗ್ತದೆ. ಸೊ ನಿಮ್ಮ ಹಿಂದಿರುವಂತಹ 2 ಶಕ್ತಿಗಳ ಬಗ್ಗೆ ನಾನು ಮಾತಾಡ್ಬೇಕು. ನಿಮ್ಮ ಪೇರೆಂಟ್ಸ್. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ, ಆಲ್ರೆಡಿ ಅವರು ಅಚೀವರ್ಸ್. ಅವರಿಗೆ ನಿಮ್ಮಂತ ಮಗ, ನೀವು ಅವರನ್ನ ಮೀರಿಸುವ ಮಟ್ಟಲ್ಲಿ ಬೆಳೀತಾ ಇದ್ದೀರಾ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ, ನನ್ನ ಅಮ್ಮ ಈಗ ಡಾಕ್ಟರ್ ಆಗಿದ್ದಾರೆ ಮಂಗಳೂರಲ್ಲಿ. ಅವರದ್ದೇ ಒಂದು ಕ್ಲಿನಿಕ್ ಉಂಟು. ಮತ್ತೆ ಅವರು MNH ಮತ್ತೆ ಯೂನಿಟಿ ಆಗಿರುವ ಹಾಸ್ಪಿಟಲ್ಗಳಲ್ಲಿ ಎಲ್ಲ ಗೈನಕಾಲಜಿಸ್ಟ್ ಅಂಡ್ ಆಬ್ಸ್ಟಿಟಿಷಿಯನ್ ಅವರ ಕೆಲಸ. ಮತ್ತೆ ಅಪ್ಪ NITK ಅಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್, ಸೀನಿಯರ್ ಪ್ರೊಫೆಸರ್. 26-28 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ದೇ ಹ್ಯಾವ್ ಬೀನ್ ವೆರಿ ಪಿವೋಟಲ್ ಟು ಗೈಡ್ ಮಿ ಥ್ರೂ ಔಟ್ ಮೈ ಜರ್ನಿ. ಯಾಕೆಂದ್ರೆ ಅಪ್ಪ ಹಿಮ್ಸೆಲ್ಫ್ ಬೀಯಿಂಗ್ ಅ ಪ್ರೊಫೆಸರ್, ಅವರು ಬಹಳ ಸ್ಟೂಡೆಂಟ್ಸ್ ಗಳನ್ನು ನೋಡಿದ್ದಾರೆ. ಅವರು ಹೇಗೆ ಎಂತೆಲ್ಲ ತಪ್ಪು ಮಾಡ್ತಾರೆ, ಎಂತೆಲ್ಲ ಹೇಗೆ ಅವರು ಪ್ರೋಗ್ರೆಸ್ ಮಾಡ್ತಾರೆ ಅವರ ಲೈಫ್ ಅಲ್ಲಿ, ಎಲ್ಲ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನನಗೆ ಶೇರ್ ಮಾಡುವ ಕಾರಣ ನನಗೆ ಅನಿಸ್ತದೆ ಇಟ್ ವಾಸ್ ದ ಫೋರ್ಸ್ ದಟ್ ಗಿವ್ ಮೀ ಅ ಗುಡ್ ರ್ಯಾಂಕ್. ಮತ್ತೆ ಐ ವುಡ್ ಆಲ್ಸೋ ಲೈಕ್ ಟು ಮೆನ್ಷನ್ ನನ್ನ ಅಣ್ಣ, ವೆರಿ ಸಪೋರ್ಟಿವ್ ಥ್ರೂ ಔಟ್ ಮೈ ಜರ್ನಿ. ಆ್ಯಂಡ್ ನನಗೆ ಈ ಸ್ಟೆಮ್ ಅಲ್ಲಿ ಸೈನ್ಸ್ ಮ್ಯಾಥ್ಸ್ ಸ್ಟ್ರೀಮ್ ಅಲ್ಲಿ ಎಲ್ಲ ಇಂಟ್ರೆಸ್ಟ್ ಮೇನ್ ಬಂದದ್ದು ಅಣ್ಣಂದಾಗಿ. he himself is graduate from IIT Guwahati CSE, now works in Bangalore, software engineer at Amazon. ಸೊ ಒಂದಾಗಿ ನನಗೆ ತುಂಬ ಹೆಲ್ಪ್ ಆಗಿದೆ. ನಾನು 4th 5th ಅಲ್ಲಿ ಎಲ್ಲ ಇರುವಾಗ ನನಗೆ ಅಡ್ವಾನ್ಸ್ ಮೆಟೀರಿಯಲ್ ಎಲ್ಲ ಕಲಿಸ್ತಾ ಇದ್ರು. ಅದಕ್ಕೆ he himself was 5.5 years elder than me, so he knew all of it and he tried his best to impart it to me. So he was definitely a very big part of my success.
ಓಕೆ, ಸೊ ನಾರ್ಮಲ್ ಆಗಿ ಹೇಳೋದಾದ್ರೆ ಈ SSLC ಆರ್ PUC ಎಕ್ಸಾಮ್ಸ್ ತುಂಬಾ ಸೌಂಡ್ ಮಾಡುತ್ತೆ. ಎಕ್ಸಾಮ್ಸ್ನ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಇದು ಯಾವ ಎಕ್ಸಾಮ್, ಏನ್ ಎಕ್ಸಾಮ್, ಅದರಲ್ಲಿ ರ್ಯಾಂಕ್ಸ್ ಹೇಗೆ, ಎಲ್ಲದ್ರ ನಾಲೆಜ್ ಇರುತ್ತೆ. ಬಟ್ JEE ಅನ್ನುವಂಥದ್ದು ಬಹುಶಃ ಕೇಳಲಿಕ್ಕೆ ಕೆಲವರಿಗೆ ಹೊಸತ್ತು. ಸೊ ಈ ಎಕ್ಸಾಮ್ನ ಬಗ್ಗೆ ಹೇಳ್ತೀರಾ? ಇದು ಎಕ್ಸಾಮ್ ಯಾವ ರಿಲೇಟೆಡ್ ಎಕ್ಸಾಮ್? JEE ಅಂದ್ರೆ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್. JEE ಫುಲ್ ಫಾರ್ಮ್ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಓಕೆ. ಅದರಲ್ಲಿ ಪ್ರತಿ ವರ್ಷ, ಫಾರ್ ಎಕ್ಸಾಂಪಲ್ ಈ ವರ್ಷ 15 ಲಕ್ಷ ಜನರು ಬರ್ದಿದ್ರು. JEE ಮೇನ್ಸ್ ಅಂಡ್ JEE ಅಡ್ವಾನ್ಸ್ ಅಂತ ಬೇರೆ ಬೇರೆ ಇರ್ತದೆ. ಓಕೆ. JEE ಮೇನ್ಸ್ ಅಲ್ಲಿ ಇಟ್ಸ್ ಅಡ್ಮಿಷನ್ ಪ್ರಾಸೆಸ್ NITs ಗೆ, ಫಾರ್ ಎಕ್ಸಾಂಪಲ್ NIT ಸುರತ್ಕಲ್, ಮತ್ತೆ JEE ಅಡ್ವಾನ್ಸ್ ಇಸ್ ಮೇನ್ಲಿ ಫಾರ್ IITs. ಓಕೆ. ಈಗ JEE ಅಡ್ವಾನ್ಸ್ ಇಟ್ ಇಸ್ ಮೇನ್ ಇಂಡಿಯಾದಲ್ಲಿ ಮೇನ್ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಅಂದ್ರೆ JEE ಅಂತ. ಇಟ್ಸ್ ನ್ಯಾಷನಲ್ ಲೆವೆಲ್. ಓಕೆ. ಸೊ ಈ ಎಕ್ಸಾಮಿನೇಷನ್ನ ಹಿಂದೆ ಇರುವಂತಹ ಪ್ರಿಪರೇಷನ್ಸ್ ಹೇಗಿತ್ತು? ಯಾಕಂತ ಹೇಳಿದ್ರೆ ಎಕ್ಸಾಮ್ಸ್ ಅಂತ ಹೇಳಿದ ತಕ್ಷಣ ಎಲ್ಲವನ್ನ ಬಿಟ್ಟು ಅದನ್ನೇ ಸ್ಟಡೀಸ್ ಮಾಡ್ತಾರೆ, ಅದ್ರ ಬಗ್ಗೆನೇ ಫೋಕಸ್ ಮಾಡ್ತಾರೆ ಆ್ಯಂಡ್ ಕಂಪ್ಲೀಟ್ ಅದರ ಮೇಲೆ ಇರ್ತಾರೆ ಅನ್ನುವಂಥ ಒಂದು ಇಮ್ಯಾಜಿನೇಷನ್ಸ್ ಎಲ್ರಿಗೂ ಇದೆ. ಅದು ಗೊತ್ತಿಲ್ಲ, ಸ್ಟಡೀಸ್ ಮಾಡ್ತಿರೋರಿಗೆ ಗೊತ್ತು. ಸೊ ಇದ್ರ ಹಿಂದೆ ನಿಮ್ಮ ಎಫರ್ಟ್ ಹೇಗಿತ್ತು? ಯಾವ ರೀತಿ ಪ್ಲಾನ್ ಮಾಡಿದ್ದೀರಿ ನಿಮ್ಮ ಸ್ಟಡೀಸನ್ನು? ಎಫರ್ಟ್ಸ್ ಭಾರಿ, ನಾನು ಅದೇ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೇನೆ. ಓಕೆ. ನಾನು ಒಲಿಂಪಿಯಾಡ್ಸ್ ಮಾಡಿದ್ದೆ ಮೊದಲು. ಅದರಿಂದ ತುಂಬಾ ಬೆನಿಫಿಟ್ ಆಯ್ತು ನನಗೆ. ಒಲಿಂಪಿಯಾಡ್ಸ್ ಅದು ಸಪರೇಟ್ ಗವರ್ಮೆಂಟ್ ಕಂಡಕ್ಟೆಡ್ ಗ್ರೂಪ್ ಆಫ್ ಎಕ್ಸಾಮಿನೇಷನ್ಸ್. ಅದರಲ್ಲಿ ಇಟ್ ಈಸ್ ಆಕ್ಚುಲಿ ಒಲಿಂಪಿಯಾಡ್ಸ್ ಪ್ರಮೋಟ್ ಅಡ್ವಾನ್ಸ್ ಥಿಂಕಿಂಗ್, ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಎಲ್ಲ. ಮತ್ತೆ ದೇ ಆಫನ್ ಆಕ್ಟ್ ಆಸ್ ಅ ಗೇಟ್ವೇ. ಯಾಕೆ ಒಲಿಂಪಿಯಾಡ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿದ್ರೆ ಅಡ್ವಾನ್ಸ್ ಅಲ್ಲಿ ಸಹ ಒಳ್ಳೆ ಮಾಡ್ತಾ ಅಂತ ಹೋಪ್ಸ್ ಇರ್ತದೆ ಜನರಿಗೆ. ಅಂಡ್ ತುಂಬಾ ಮಟ್ಟಿಗೆ ಅದು ಸರಿ ಸಹ. ಸೊ ನಾನು ಒಲಿಂಪಿಯಾಡ್ಸ್ ಮಾಡಿದ್ದೆ, ಮತ್ತೆ 2 ವರ್ಷ ಪ್ಯೂರ್ಲಿ JEE ಪ್ರಿಪರೇಷನ್ ಮಾಡಿದ್ದೆ. ಅದಕ್ಕೆ ಸಿಸ್ಟಮ್ಯಾಟಿಕ್ ಇರೋದು ಭಾರಿ ಇಂಪಾರ್ಟೆಂಟ್. ಮತ್ತೆ ಮೇನ್ ಬೇಕಾದ್ದು ಕನ್ಸಿಸ್ಟೆನ್ಸಿ. ಪ್ರತಿದಿನ ಸೇಮ್ ಅಮೌಂಟ್ ಆಫ್ ಎಫರ್ಟ್ಸ್ ಹಾಕಿದ್ರೆ JEE ಅಡ್ವಾನ್ಸ್ ಅಲ್ಲಿ ಅಂತೂ ಭಾರಿ ಒಳ್ಳೆ ರಿಸಲ್ಟ್ ಬರ್ತದೆ. ಓಕೆ. ಸೊ ಈಗ ನಿಮ್ಮ ಮನೆಯಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ, ಒಬ್ರು ಪ್ರೊಫೆಸರ್ ಇದ್ದಾರೆ, ಇನ್ನೊಬ್ರು ಇಂಜಿನಿಯರ್ ಇದ್ದಾರೆ ಆ್ಯಂಡ್ ರ್ಯಾಂಕ್ ಹೋಲ್ಡರ್ ನೀವು ಇರಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ವಾಟ್ಸ್ ಯುವರ್ ಡ್ರೀಮ್ ಅಥವಾ ಡೆಸ್ಟಿನಿ, ಏನು ರೀಚ್ ಆಗಬೇಕು ಅಂತ ಇದ್ದೀರಾ ಅಂತ. ಪ್ಲ್ಯಾನ್ಡ್ ಆರ್ ಏನು ಪ್ರೋಸೆಸ್ಸಲ್ಲಿ ಇದೆಯಾ? ಈಗ ಅದೇ ನೋಡ್ಬೇಕಷ್ಟೇ. ಈಗ BTech 4 ವರ್ಷ ಮೋಸ್ಟ್ ಪ್ರಾಬ್ಲಿ ನಾನು IIT ಡೆಲ್ಲಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡುವಂತ ಇದ್ದೇನೆ. ಅದಕ್ಕೆ ಅದು ಇಟ್ ಇಸ್ ನಾಟ್ ಡಿಸೈಡೆಡ್ ಯೆಟ್. ಯಾಕೆಂದ್ರೆ ಅದು IIT ಅಲ್ಲಿ ಹೋಗಿಯೇ ನಾನು ನೋಡ್ಬೇಕಷ್ಟೇ ಅಂತ ಮಾಡೋದಂತ. ಸೀನಿಯರ್ಸ್ ಎಲ್ಲ ಹೆಲ್ಪ್ ಮಾಡಿ ನನ್ನ ಸ್ಕಿಲ್ ನಾನು ಬಿಲ್ಡ್ ಮಾಡಿ ಮತ್ತೆ ಗೊತ್ತಾಗ್ಬೇಕಷ್ಟೇ ಅಂತ ಮಾಡೋದಂತ. ಓಕೆ. ಸೊ ಈಗ ಟಾಪ್ ಸ್ಟೂಡೆಂಟ್ ಹತ್ರ ಇದೊಂದು ರಾಂಗ್ ಕ್ವಶನ್ ಕೇಳ್ತಾ ಇದ್ದೇನೆ. ಸೊ ಈ ಎಜುಕೇಷನ್ ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಈಗಿರುವಂಥ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸೊ ಇದು ರೈಟ್ ವೇಯಲ್ಲಿ ಹೋಗ್ತಾ ಇದೆಯಾ ಅಥವಾ ಕಾಂಪಿಟೇಷನ್ ಅಂತ ಹೋಗ್ತಾ ಇದೆಯಾ? ಸ್ವಲ್ಪ ಕಾಂಟ್ರವರ್ಷಿಯಲ್ ಆದರೆ ನನ್ನ ಪ್ರಕಾರ ಈಗ ಅದೇ ಸ್ವಲ್ಪ ಉಂಟು. ಬೋರ್ಡ್ ಎಕ್ಸಾಮ್ ಅಥವಾ JEE ನೀಟಿನಾಗಿರೋ ಎಕ್ಸಾಮ್ ಎಲ್ಲ ನನ್ನ ಪ್ರಕಾರ ಒಂದು ಸ್ವಲ್ಪ ಬೆಟರ್. ನಾನು ಸಿನ್ಸ್ ಮೈ ಎಕ್ಸ್ಪರ್ಟೀಸ್ ಇಸ್ ಲೋ, ಐ ಕಾಂಟ್ ರಿಯಲಿ ಕಮೆಂಟ್ ಮಾಡ್ಲಿಕ್ಕೆ ಕಷ್ಟ ನನಗೆ ಎಂತ ಚೇಂಜ್ ಮಾಡ್ಬೇಕಂತ. ಆದ್ರೆ ಈಗ ಈ ಎಕ್ಸಾಮ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅಮೆರಿಕ ಆಗಿರೋ ಎಲ್ಲ ದೇಶದಲ್ಲಿ ಸುಮಾರು ಸ್ಕಿಲ್ಸಿನ ಮೇಲೆ ಫೋಕಸ್ಡ್ ಮಾಡಿ ಎಂಟ್ರೆನ್ಸ್ ಮಾಡ್ತಾರೆ ಕಾಲೇಜಿಗೆ. ಅದಕ್ಕೆ ಹಾಗೆಂತಾರು ಮಾಡ್ಬೇಕಂತ ಇಟ್ ವುಡ್ ಬಿ ಡೆಫಿನೆಟ್ಲಿ ಇಂಡಿಯಾಕ್ಕೆ ಭಾರಿ ಹೆಲ್ಪ್ಫುಲ್ ಆಗ್ಬೋದು ಅಂತ ನನ್ನ ಅಂದಾಜು. ಈಗ ಪ್ಯೂರ್ಲಿ ಎಕ್ಸಾಮ್ ಬೇಸ್ಡ್ ಹೌದು, ಒಂದು ಮಟ್ಟಕ್ಕೆ ಮೆರಿಟ್ ತುಂಬಾ ಅದರಲ್ಲಿ ಫೋಕಸ್ ಆಗ್ತದೆ. ಆದ್ರೆ ಸ್ಕಿಲ್ಸ್ ಮತ್ತೆ ಬಾಕಿ ಟ್ಯಾಲೆಂಟ್ ಎಲ್ಲ ಅದು ಇಗ್ನೋರ್ ಆಗ್ತದೆ ಕಂಪ್ಲೀಟ್ಲಿ JEE ಅಲ್ಲಿ. ಅದಕ್ಕೆ ಅದು ಸ್ವಲ್ಪ ಪ್ರಾಬ್ಲಮ್. ಸೊ ನೀವು ಯಾವ್ದನ್ನ ಬಿಲೀವ್ ಮಾಡ್ತೀರಾ, ಯುವರ್ ರ್ಯಾಂಕ್ ಆರ್ ಯುವರ್ ಸ್ಕಿಲ್? ನೀವು ರ್ಯಾಂಕ್ ಅನ್ನ ಬಿಲೀವ್ ಮಾಡ್ಕೊಂಡು ಮುಂದೆ ಹೋಗ್ತೀರಾ ಅಥವಾ ಸ್ಕಿಲ್ಸ್ ಮೇಲೆ ನಿಮ್ಮ ನಂಬಿಕೆ ಇದೆ? ಯಾವುದನ್ನ ನೀವು ಜಾಸ್ತಿ ನಂಬ್ತೀರಾ? ಅಲ್ಲ, ಅದು ಸ್ಕಿಲ್ಸ್ ಅಂದ್ರೆ ನಾನು ನನ್ನ ಸ್ಕಿಲ್ ಎಲ್ಲ ಓದುದ್ರಲ್ಲಿ ಡೆವಲಪ್ ಮಾಡಿದ್ದು. ಅದಕ್ಕೆ ರ್ಯಾಂಕ್ ಇಸ್ ಅನ್ ಅಚೀವ್ಮೆಂಟ್ ಫಾರ್ ಮೀ. ಸೊ
ರ್ಯಾಂಕ್ ನನ್ನ ಬಗ್ಗೆ ಎಂಥದ್ದು ಹೇಳ್ತದೆ ಆಲ್ರೆಡಿ, Yeah. ದಟ್ ಐ ಆಮ್ ಪರ್ಸೀವ್ಡ್ ಆಸ್ ಇಂಟೆಲಿಜೆಂಟ್. ಅದಕ್ಕೆ ಸ್ಕಿಲ್ಸ್ ಆದ್ರೆ ಈಗ ನನ್ನ ಮೇನ್ ಗೋಲ್ ಅದೇ IIT-ಗೆ ಹೋಗಿ ಡೆವಲಪ್ ಮಾಡ್ಬೇಕಂತ. ಓಕೆ. ಓಕೆ, ಸೊ ಈಗ ಎಕ್ಸಾಮಿನೇಷನ್ಸ್ ಪ್ರಿಪರೇಷನ್ಸ್ ಇದೆಲ್ಲದರ ಮಧ್ಯೆ ಕೂಡ ಸೊ ರ್ಯಾಂಕ್ ಅಂತ ಹೇಳುವಂಥದ್ದು ಇದು ಇಂಡಿವಿಜುವಲ್ ಆಗಿರೋದಿಲ್ಲ, ಅದು ನಮ್ಮ ಊರಿಗೆ ಬರುತ್ತೆ, ನಮ್ಮ ಜಿಲ್ಲೆಗೆ ಬರುತ್ತೆ, ಅದೊಂದು ಹೆಸರು. ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಇದು ಪ್ರೌಡ್ ಮೂಮೆಂಟ್. ಯಾಕಂತ ಹೇಳಿದ್ರೆ ಸೊ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಇಂಥದ್ದೊಂದು ಆಯ್ತು ಅನ್ನೋಂಥದ್ದು ಹೇಳೋದು ಅವ್ರಿಗೆ ಹೇಳ್ಕೊಳ್ಳಿಕ್ಕೂ ಖುಷಿ ಆ್ಯಂಡ್ ನಮ್ಗೆ ಅದನ್ನು ಕೇಳಲಿಕ್ಕೂ ಖುಷಿ. ಸೊ ಈ ಟೈಮಲ್ಲಿ ನೀವು ಸೆಲೆಬ್ರೇಷನ್ ಮೂಡಲ್ಲಿ ಅಂತಿಲ್ಲ, ಆರಾಮ್ಸೆ ತಗೊಳ್ತಾ ಇದ್ದೀರಾ, ಬಟ್ ಸ್ಟಿಲ್ ನಿಮ್ಮ ಪೇರೆಂಟ್ಸ್ ಇದು ರಿಯಾಕ್ಷನ್ಸ್ ಹೇಗಿತ್ತು, ಅವ್ರು ಎಷ್ಟು ಖುಷಿಯಾಗಿದ್ದಾರೆ? ನನ್ನ ಅಪ್ಪ NIT-ಗೆ ಪ್ರೊಫೆಸರ್ ಆದ ಕಾರಣ ಅವರಿಗೆ ಅವರದ್ದೊಂದು ಕನಸಿತ್ತು. ನಾವು ತುಂಬಾ ಮೊದಲಿಂದಲೇ ಕನಸಿತ್ತು, ಇಬ್ರು ಮಕ್ಕಳು ಇಂಜಿನಿಯರ್ ಆಗಿ IIT-ಗೆ ಸೇರ್ಬೇಕಂತ. ಸೊ ಅವರದ್ದು ಇಡೀ ಕನಸೇ ನನಸಾಯ್ತು ನಮ್ಮಿಂದಾಗಿ. ಅದಕ್ಕೆ ಹಿ ವಾಸ್ ಡೆಫಿನೆಟ್ಲಿ ತುಂಬಾ ಖುಷಿಯಲ್ಲಿದ್ರು. ಮತ್ತೆ ಅಮ್ಮ ಡಾಕ್ಟರ್ ಆದ್ರು, ಸ್ವಲ್ಪ ಇಂಜಿನಿಯರಿಂಗ್ ಫೀಲ್ಡ್ ಬಗ್ಗೆ ಕಮ್ಮಿ ಗೊತ್ತಿರೋದು, ಆದ್ರೆ ಅಮ್ಮ ನನಗೆ ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ಬಗ್ಗೆ ಎಲ್ಲ ತುಂಬಾ ಹೇಳ್ತಾ ಇದ್ರು. ಅದಕ್ಕೆ ಅವರಿಗೆ ನಾನು ಈ ರ್ಯಾಂಕ್ ಸಿಕ್ಕಿರುವಾಗ ಆಬ್ವಿಯಸ್ಲಿ ತುಂಬಾ ಖುಷಿ ಆಯ್ತು. ಬೇರೆ ಅಂತ ಸೊ ಇದನ್ನು ತುಂಬಾ ಈಸಿಯಾಗಿ ತಗೊಂಡಿದ್ದಾರೆ ಅವರು. ಓಕೆ, ಸೊ ಕೊನೆಯದಾಗಿ ನಿಮ್ಮ ಈ ಜರ್ನಿಯನ್ನ ನೆನಪು ಮಾಡ್ಕೊಳ್ಳೋದಾದ್ರೆ, ಸೊ ನಿಮಗೆ ಈ ಒಂದು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅನ್ನೋದು 100% ಇದ್ದೇ ಇರುತ್ತೆ. ಸೊ ನೀವು ಒಬ್ಬ ನಾಗರಿಕನಾಗಿ ಅಥವಾ ನೀವು ಈ ಒಂದು ದೇಶದ ಪ್ರಜೆಯಾಗಿ ಜವಾಬ್ದಾರಿಯುತ ವಿದ್ಯಾವಂತ ನಾಗರಿಕನಾಗಿ ಏನಾದರೂ ಹೇಳೋದಾದ್ರೆ, ಸೊ ಈ ಒಂದು ಸಿಚುಯೇಷನ್ ಅಲ್ಲಿ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಎಸ್ಪೆಷಲಿ ಈಗ ತುಂಬಾ, ಯಾಕೆಂದ್ರೆ ಬಹಳ ಹೈ ನಂಬರಲ್ಲಿ ಜನರು ಈ ಎಕ್ಸಾಮ್ಸ್ ಎಲ್ಲ ಕೊಡ್ತಾರೆ. ಅದಕ್ಕೆ ನನ್ನ ಅಪ್ಪ ಅಮ್ಮ ಸಹ ಹೇಳ್ತಾ ಇದ್ದಿದ್ದು ದಟ್ ದಿಸ್ ಇಸ್ ನಾಟ್ ದಿ ಎಂಡ್ ಆಫ್ ಯುವರ್ ಲೈಫ್. ಅದಕ್ಕೆ ಫಸ್ಟ್ ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡಬೇಕು. ಆ್ಯಸ್ ಅ ಹೋಲ್ ಕಂಟ್ರಿ ಎಲ್ಲ ಆಸ್ಪೆಕ್ಟಲ್ಲಿ ಸಹ ಟೆನ್ಷನ್ ಕಡಿಮೆ ಮಾಡಬೇಕು. ಯಾಕೆಂದರೆ ಟೆನ್ಷನ್ ಇದ್ದರೆ ಮಾಡೋ ಕೆಲಸ ಹೇಗೂ ಹಾಳಾಗ್ತದೆ, ಅದು ಬಿಟ್ಟು ನಿಮ್ಮ ಆರೋಗ್ಯ ದೇಹ ಎಲ್ಲ ಹಾಳಾಗ್ತದೆ. ಏನು ಟೆನ್ಷನ್ ಇದ್ದರೆ, ಫಾರ್ ಎಕ್ಸಾಂಪಲ್ ಈ JEE ಸಹ ಆಂಗ್ಸೈಟಿ, ಎಕ್ಸಾಮ್ ಸ್ಟ್ರೆಸ್ ಅಂತ ಭಾರಿ ದೊಡ್ಡ ಟಾಪಿಕ್ ಇದು. ಎಲ್ಲ ಟೀಚರ್ಗಳೆಲ್ಲ ಇದರ ಬಗ್ಗೆ ಬಹಳ ಎಲ್ಲ ಸೆಷನ್ಸಲ್ಲಿ ಮತ್ತು ಕ್ಲಾಸಲ್ಲಿ ಸಹ ಇಂಡಿವಿಜುವಲ್ ಫೋಕಸ್ ಮಾಡಿ ಸಹ ಜನರಿಗೆ ಅಡ್ವೈಸ್ ಕೊಡ್ತಾರೆ. ಅದಕ್ಕೆ ಅದು ಆ್ಯಸ್ ಅ ಹೋಲ್ ಕಂಟ್ರಿ ಐ ಸೇ ದ್ಯಾಟ್ ನಾವು ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡಿ ನಾವು ವಿ ಶುಡ್ ಫೋಕಸ್ ಮೋರ್ ಆನ್ ದ ಜರ್ನಿ ದ್ಯಾನ್ ದ ರಿಸಲ್ಟ್ಸ್. ಓಕೆ, ಸೊ ಇಷ್ಟು ಹೊತ್ತು ಕಹಳೆ ನ್ಯೂಸ್ನ ಈ ಒಂದು ಸೆಷನ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆದ್ರಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಆ್ಯಂಡ್ ನಿಮ್ಮಿಂದ ಇನ್ನಷ್ಟು ನಿರೀಕ್ಷೆಗಳಿದೆ, ಬಹುಶಃ ಮತ್ತೆ ನಿಮ್ಮ ಅಚೀವ್ಮೆಂಟ್ಸಿಗೆ ಇಂಟರ್ವ್ಯೂ ಮಾಡೋ ಥರ ಆಗಲಿ ಅಂತ ನಾವು ವಿಶ್ ಮಾಡ್ತೇವೆ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಯಾ, ಇಷ್ಟು ಹೊತ್ತು ನಮ್ಮ ಜೊತೆ ಬಿ ವಿಶುದ್ಧ ಕೃಷ್ಣ ಅವರು ಇದ್ರು. ಸೊ ರಾಮಚಂದ್ರ ಭಟ್ ಹಾಗೂ ಪೂರ್ಣಿಮಾ ಆರ್ ಭಟ್ ಇವರ ಮುದ್ದಿನ ಮಗ ಇವತ್ತು ನಮಗೆಲ್ರಿಗೂ ಹೆಮ್ಮೆ ತಂದಂತಹ ಪ್ರತಿಭೆ ಆಗಿದ್ದಾರೆ. ಸೊ ಅವರಿಗೆಲ್ಲರ ಆಶೀರ್ವಾದ ಜೊತೆಯಾಗಲಿ. ಆ್ಯಂಡ್ ಈ ರ್ಯಾಂಕ್ ಇದು ಎಂಡ್ ಅಲ್ಲ, ಒಂದು ಹೊಸ ಬಿಗಿನಿಂಗ್ ಅಂತ ಹೇಳೋಣ. ಅವರಿಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ವಿಶ್ ಮಾಡ್ತೇವೆ. ಆ್ಯಂಡ್ ಅವರ ತಂದೆ ತಾಯಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಸೊ ಇಷ್ಟು ಹೊತ್ತು ಕಾರ್ಯಕ್ರಮ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಶಿಕ್ಷಣವನ್ನ ಅತಿಯಾಗಿ ಪ್ರೀತಿ
ನನ್ನ ಸೈಡ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.